ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ, ಒನ್ ಆ್ಯಂಡ್ ಓನ್ಲಿ ನಾಯಕ, ಅಹಿಂದ ನಾಯಕ, ಎಲ್ಲವೂ ಗೊತ್ತಿರುವಂಥ ವಿಚಾರಣೆ. ಈಗ ಸಿದ್ದರಾಮಯ್ಯ ಸೈಲೆಂಟ್ ಆಗೋದ್ರ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಯಾಕೆ ಅಂತಂದರೆ, ಯಾರೇ ಎಂಥದೇ ಒಂದು ಸವಾಲು ಹಾಕಲಿ ಅದಕ್ಕೆ ಪ್ರತಿ ಸವಾಲು ಹೊಡ್ತಾ ಇದ್ರು. ಆಮೇಲೆ ಪ್ರಶ್ನೆಗೆ ಉತ್ತರ ಧನಾಧನ್ ಅವರ ಬಾಯಲ್ಲಿ ಬರ್ತಾ ಇತ್ತು. ಆಮೇಲೆ ಜನಾರ್ದನ್ ರೆಡ್ಡಿಗೆ ಥರ ಬನ್ರಿ ಬಳ್ಳಾರಿಗೆ ಅಂತ ಹೇಳುವಾಗ ಹಿಂಗೆ ತೊಡೆತಟ್ಟದ ಸಿದ್ದರಾಮಯ್ಯ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಯಾವುದೇ ನೀವು ಅಂಕಿಅಂಶಗಳನ್ನು ಇಟ್ಕೊಳ್ಳಿ, ಯಾವ ಇಲಾಖೆಗೆ ಎಷ್ಟು ದುಡ್ಡು ಹೋಗಿದೆ, 16,36,72,453 ರೂಪಾಯಿ 34 ಈ ಥರ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯ ಈ ಬಾರಿ ಡಲ್ ಹೊಡೆದಂಗೆ ಕಾಣ್ತಾ ಇದ್ದಾರೆ. ಕಾರಣ ಒಂದು ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಅವರು ಇಲ್ಲದೇ ಇದ್ದಿಲ್ಲ, ಅದು ಬೇರೆ ವಿಚಾರ. ಯಾರನ್ನೋ ರಕ್ಷಿಸುವ ಕಾರಣಕ್ಕಾಗಿ ಸೈಲೆಂಟ್ ಆದಂಗೆ ಕಾಣ್ತಾ ಇದೆ, ನಂಬರ್ 1. ಎರಡನೇದಾಗಿ ಬಹಳ ಮುಖ್ಯವಾಗಿ ಈ ಮೂಡ ಹಗರಣದಲ್ಲಿ ಇನ್ನೇನು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದಾಗ ಅದು ದಲಿತ ಭೂಮಿ ಅಂತ ಬಂದುಬಿಡ್ತು. ಆ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಉತ್ತರ ಕೊಡೋದಕ್ಕೆ ಕಷ್ಟಪಡ್ತಾ ಇದ್ದಾರಾ? ಈ ಮೆತ್ತಗಾಗೋ ಕಾರಣ ನೋಡಿದಾಗ ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ ಕೊಟ್ಟು ಬಿಡ್ತಾರಾ ಅನ್ನುವಂಥ ಅನುಮಾನಗಳು ಕೂಡ ಕಾಡ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ. ಅದರ ಬಗ್ಗೆ 9 ಗಂಟೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದೆ ವಿವರವಾಗಿ ಹೇಳ್ತೀನಿ. ಇದು ಇವತ್ತಿನ ಕರ್ನಾಟಕ ಕಾರಬಾರು. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. 4 ಕಾಣೆಯಾಗಿದ್ದಾರೆ. 4 ಕೇರಳದ ಅರ್ಜುನ್ ಸೇರಿದಂತೆ ಜಗನ್ನಾಥ್, ಸಣ್ಣಕ್ಕ, ಲೋಕೇಶ್, ಅರ್ಜುನ 4 ಕೂಡ ಸಿಗಬೇಕು ನಮಗೆ ಖಂಡಿತವಾಗ್ಲೂ. ರೆಸ್ಕ್ಯೂ ಆಪರೇಷನ್ ಕೂಡ ನಡೀತದೆ. ಆಮೇಲೆ ನೀವು ಅಷ್ಟು ಈಸಿ ಅಂತ ಅಂದ್ಕೋಬೇಡಿ. ಅಲ್ಲಿ ಆ ರೆಸ್ಕ್ಯೂ ಆಪರೇಷನ್ ಇದೆಯಲ್ಲ, ಅಲ್ಲಿ ಆ ಭಾಗದಲ್ಲಿ ಕೆಲಸ ಮಾಡಿದ ಅನೇಕರಿದ್ದಾರೆ. ನಾನು ಮೊದಲೇ ಹೇಳಿದೆ, ಅಲ್ಲಿ ಮೇಲ್ಗಡೆಯಿಂದ ಒಂದು ಕಲ್ಲು ಯಾವ ರೀತಿ ಒಂದು 30 ಅಡಿ ಉದ್ದದ ಕಲ್ಲು ಮಣ್ಣೇನೋ ಬಿದ್ದಿದೆ. ಆ ಮಣ್ಣು ಬಿದ್ದು ಆ ಗಂಗಾವಳಿ ನದಿ ಇದೆಯಲ್ಲ, ಒಂದು ನದಿ, ಅದು ಹೆಂಗೆ ಒಂದು ಪ್ರಪಾತ ಥರ ಇದೆ. ಅದು ಆ ಮಣ್ಣಿದೆಯಲ್ಲ, ಅದರಲ್ಲೊಂದು ಕಲ್ಲು ಇದೆ ಅಂತ ದೊಡ್ಡ ಒಂದು 30 ಅಡಿ 20 ಅಡಿ ಆಳ ಇದೆ. ಯಾವುದು ಆ ಗಂಗಾವಳಿ ನದಿ. ಆ ಮಣ್ಣು ಬಿದ್ದ ನಂತರ ಕೂಡ ಒಂದು 5 ಅಡಿ ಒಂದು 2-3 ಅಡಿ ಕಾಣ್ತಾ ಇದೆ ನೋಡಿ ಮಣ್ಣು. ಅಂದರೆ ಎಷ್ಟು ಮಣ್ಣು ಬಿದ್ದಿರ್ಬೋದು. 2 ಲಾರಿ ಕೊಚ್ಚಿ ಹೋಗಬೇಕು ಅಂತಂದರೆ, ಅಥವಾ ಅರ್ಜುನ ಲಾರಿ ಕೂಡ ಈ ಥರ ಕೊಚ್ಚಿ ಹೋಗಿರ್ಬೋದಾ? ನಮಗೆ ಮೊದಲಿಗೆ ಆತಂಕ ಇತ್ತು, ಏನು ಅರ್ಜುನ ಮಾತ್ರ ಬಾಕಿ ಆಗಿರೋದಾ, ಉಳಿದವ್ರದ್ದು ಅಲ್ಲ, ಅಲ್ಲಿ ಇನ್ನೂ 3 ಕನ್ನಡಿಗರೇ ಇದ್ದಾರೆ. ಹಾಗಿರುವಾಗ ಕೇರಳ ಮಾಡ್ತಾ ಇರುವಂಥ ಆರೋಪ ಇದೆಯಲ್ಲ, ಅದು ಸರಿಯಲ್ಲ. ಒಂದು ಗಾದೆ ಮಾತಿದೆ, ವಿದ್ಯೆ ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತೇಳಿ. ನಾವು ಎಷ್ಟೇ ಕಲಿತರೂ ಕೂಡ ವಿದ್ಯೆ ಒಕ್ಕಾಲಂತೆ, ಬುದ್ಧಿ ಮುಕ್ಕಾಲು. ಸ್ವಂತ ಒಂದು ಬುದ್ಧಿ ಅಂತಿರುತ್ತೆ, ಅದನ್ನು ಉಪಯೋಗ ಮಾಡ್ಕೋಬೇಕು. ಬನ್ನಿ, ಇದರ ಬಗ್ಗೆ ನಾಗೇಂದ್ರ ಬಾಬು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗೇಂದ್ರ, ಸತತವಾಗಿ ಕವರೇಜ್ ಮಾಡ್ತಾ ಇದ್ದೀವಿ, ಸತತವಾಗಿ ಕವರೇಜ್. ಬಹುಶಃ ಇವತ್ತು ಆ ಫ್ಯಾಮಿಲಿಯ ಕವರೇಜ್ ಏನು ಮಾಡಿದ್ರಿ ಅತ್ಯದ್ಭುತವಾಗಿತ್ತು. ಯಾಕೆಂದರೆ ಆ ಫ್ಯಾಮಿಲಿಯನ್ನು ಯಾರೂ ತೋರಿಸಿರಲಿಲ್ಲ. ಆದರೆ ಕೇರಳದ ಒಂದು ಆರೋಪ ಕೂಡ ಇದೆ. ನೀವು ನೋಡಿದಾಗ ಅದು ಆ ಥರ ಒಂದು ಅವರು ಕೇರಳದವರಪ್ಪ, ಅವ್ರು ಬೇರೆ ರಾಜ್ಯದವರಪ್ಪ, ಆ ಥರ ತೋರಿಸೋಕ್ಕೆ ಸಾಧ್ಯ ಇದೆಯಾ? ನಾವು ಯಾರೇ ಆಗಲಿ, ಮಾನವೀಯತೆ ಅಂದರೆ ಎಲ್ರಿಗೂ ಒಂದೇ ಅಲ್ವಾ? ನಮ್ಮ ಮೇಲೆ ಆರೋಪ ಮಾಡಿರೋ ತಪ್ಪಲ್ವಾ? ಇದು ವ್ಯರ್ಥ ಪ್ರಲಾಪ ಅಲ್ವಾ? ಆದರೂ ಅರ್ಜುನ್ ಸಿಗಬೇಕಾದ ಬೇರೆ ವಿಚಾರ. ಏನೇನೆಲ್ಲ ಆಯಿತು ಇವತ್ತು, ಪ್ಲೀಸ್ ಹೇಳಿ. ಜಯಪ್ರಕಾಶ್ ಶೆಟ್ಟಿ, ನೋಡಿ, ನಿನ್ನೆ CM ಬಂದು ಭೇಟಿ ಕೊಟ್ಟು ಸ್ಥಳಕ್ಕೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡು ಹೋಗಿದ್ದಾರೆ. ಇವತ್ತು ಬೆಳಗ್ಗೆ ಆರ್ಮಿ ತಂಡ ಆಗಮಿಸಿ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿತ್ತು. ಆರಂಭದಲ್ಲಿ ಟ್ರಕ್ ಇರುವಂಥ ಜಾಗ ಏನು GPS ಟ್ರ್ಯಾಕರ್ ಮೂಲಕ ಪತ್ತೆ ಆಗಿತ್ತು. ಆ ಜಾಗದಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸಿದಾಗ ಅವರ ಬಳಿ ಇರುವಂಥ ರೆಡಾರ್ ಇಕ್ವಿಪ್ಮೆಂಟ್ ಮೂಲಕ ಅವರು ಪತ್ತೆ ಹಚ್ಚುವಂದರೆ ಒಂದು ಡಿಟೆಕ್ಟ್ ಆಗಿತ್ತು. ಏನೋ ಒಂದು ಮೆಟಲ್ ರೀತಿಯಾಗಿ ಒಂದು ವಸ್ತು ಪತ್ತೆಯಾಗಿದೆ, ಅದು ಟ್ರಕ್ ಇರಬಹುದು ಅಥವಾ ಇಲ್ಲದೆ ಕೂಡ ಇರಬಹುದು ಅಂತೇಳಿ ಆರ್ಮಿ ತಂಡ ಮಾಹಿತಿಯನ್ನು ಕೊಟ್ಟಿತ್ತು. ಯಾವಾಗ ಈ ಮಾಹಿತಿಯನ್ನು ಆಧರಿಸುತ್ತೋ ತಕ್ಷಣ ಅಲರ್ಟ್ ಆಗುವಂಥ ಅಲ್ಲಿದ್ದಂಥ IRB ಅವರು JCBಗಳ ಮೂಲಕ ಮಣ್ಣನ್ನು ಆ ಜಾಗದಲ್ಲಿ ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಪೂರ್ತಿ ಮಧ್ಯಾಹ್ನದ ಸುಮಾರು 4-5 ಗಂಟೆ ಕಾರ್ಯಾಚರಣೆ ಮಾಡಿ ಮಣ್ಣನ್ನು ಕಂಪ್ಲೀಟ್ ಆಗಿ ತೆಗೆದಾಗ ಅಲ್ಲಿ ಯಾವುದೇ ರೀತಿಯಾದಂಥ ಟ್ರಕ್ ಪತ್ತೆ ಆಗಿಲ್ಲ. ಅದಾದ ಬಳಿಕ ಅವರಿಗೆ ಮನವರಿಕೆ ಆಗುತ್ತೆ, ಇಲ್ಲಿ ಇಲ್ಲ, ಸುಮ್ಮನೆ ಕಾಲಹರಣ ಆಗಿದೆ, ಕೇರಳದವರು ಮಾಡ್ತಾ ಇರುವಂಥ ಆರೋಪ ಶುದ್ಧ ಸುಳ್ಳಾಗಿದೆ, ಹಾಗಾಗಿ ಇದು ಟ್ರಕ್ ನದಿಗೆ ಹೋಗಿ ಬಿದ್ದಿರಬಹುದು ಅನ್ನುವ ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಹಾಗಾಗಿ ಮಧ್ಯಾಹ್ನದ ಬಳಿಕ ಒಂದು ನದಿಯ ಭಾಗದಲ್ಲಿ NDRF ಆರ್ಮಿ ತಂಡ ಜೊತೆಗೆ SDRF ಕೂಡ ತೆರಳಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಪ್ರಮುಖವಾಗಿ ಅರ್ಜುನ್ ಅಷ್ಟೇ ಅಲ್ಲ, ಸ್ಥಳೀಯವಾಗಿರುವಂಥ ಸಣ್ಣೇಗೌಡ ಹಾಗೂ ಜೊತೆಗೆ ಜಗನ್ನಾಥ್ ನಾಯಕ್ ಜೊತೆಗೆ ಲೋಕೇಶ್, ಈ 3 ಕೂಡ ಇನ್ನೂ ನಾಪತ್ತೆ ಆಗಿದ್ದಾರೆ. ಅವರಿಗೂ ಕೂಡ ಈಗ ಹುಡುಕಾಟವನ್ನು ನಡೆಸೋದಕ್ಕೆ ಮುಂದಾಗ್ತಾ ಇರುತ್ತದೆ. ಆ ನಿಟ್ಟಿನಲ್ಲಿ 4 ಜನ ಇಲ್ಲಿಯವರು ಕೂಡ ನಾಪತ್ತೆ ಆಗಿದ್ದಾರೆ. 4 ಜನರು. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. 4 ಕಾಣೆಯಾಗಿದ್ದಾರೆ, ಅದರ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ಖಂಡಿತವಾಗ್ಲೂ ಅವರು ಕೂಡ ವಾಪಸ್ ನಮಗೆ ಸಿಗಬೇಕು ಅದರಲ್ಲಿ. ಆದರೆ ಕೇರಳ ಅನಗತ್ಯವಾಗಿ ನಮ್ಮ ಮೇಲೆ ಆರೋಪ ಮಾಡಿದ್ದು ಸರಿಯಲ್ಲ.
ಆಮೇಲೆ ಅಲ್ಲೊಬ್ಬರು ಪ್ರಶಾಂತ್ ಅಂದರೆ ಇಸ್ರೇಲಿಂದ ಪ್ರಶಾಂತ್ ಅಂತ ಬಂದಿದ್ರು, ಅವ್ರನ್ನ ಬಿಡಲಿಲ್ಲ. ಕರ್ನಾಟಕದವ್ರಿಗೆ ಹೆಂಗೆ ಸರ್ ಪರಿಚಯ ಇರೋದು? ಈಗ ನಾನು ಹೇಳಿದೆ ಕೋತಿರಾಮ್ ಅಂತ ಇಲ್ಲಿ ಕರ್ನಾಟಕದಲ್ಲಿದ್ದಾರೆ, ಶಿವಮೊಗ್ಗದಲ್ಲಿ. ಆತ ಶಿವಮೊಗ್ಗದಲ್ಲ, ಇಲ್ಲಿ ಚಿತ್ರದುರ್ಗದಲ್ಲಿ. ಆತ ಜೋಗ ಜಲಪಾತದಲ್ಲಿ ಯಾವುದಾದ್ರೂ ಹೆಣ ಬಿದ್ದರೆ, ಯಾರು ಸುಸೈಡ್ ಮಾಡಿಕೊಂಡ್ರೆ ಆ ಥರನೇ ಕರೀತಾರೆ. ನಾವು ಕರ್ನಾಟಕದಲ್ಲಿ ಎಲ್ಲಿ ಬೇಕಿದ್ರೂ ಕೋತಿರಾಮನಿಗೆ ಎಂಟ್ರಿ ಇರ್ಬೋದು. ಸ್ನೇಕ್ ಶ್ಯಾಮ್ ಇದ್ದಾರೆ ಮೈಸೂರಲ್ಲಿ. ಹಾವು ಎಲ್ಲಾದರೂ ಕಂಡದಾಗ ಸ್ನೇಕ್ ಶ್ಯಾಮ್ಗೆ ಫೋನ್ ಮಾಡಿ ಸ್ನೇಕ್ ಶ್ಯಾಮ್ ಬರ್ತಾರೆ, ನಮಗೆಲ್ಲ ಪರಿಚಯ ಇದೆ. ಆರಿಫ್ ಇದ್ದಾರೆ ಚಿಕ್ಕಮಗಳೂರಿನಲ್ಲಿ, ಎಲ್ರಿಗೂ ಗೊತ್ತಿದೆ ಅಲ್ವಾ? ಅಟ್ಲೀಸ್ಟ್ ಚಿಕ್ಕಮಗಳೂರು. ಈಗ ಪ್ರಶಾಂತ್ ಬಂದಿದ್ದಾರೆ ಬಿಡಿ ಅಂತಂದರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಈಗ ನಾಳೆ ಕೋತಿರಾಜು ಅವನ ಹೆಸರು, ಕೋತಿರಾಮ ಕೇರಳಕ್ಕೆ ಹೋಗ್ಬಿಟ್ಟು ನಾನು ಇಳಿತೀನಿ ಅಂದರೆ ಬಿಡ್ತೀರಾ ನೀವು? ಸುಮ್ಮನೆ ವ್ಯರ್ಥ ಪ್ರಲಾಪ ಮಾಡಬೇಡಿ. ನಮಗೂ ಅರ್ಜುನ್ ಬಗ್ಗೆ ಅಷ್ಟೇ ಪ್ರೀತಿ ಇದೆ, ಗೌರವ ಇದೆ, ಅವ್ರ ಬದುಕು ಬರಬೇಕು ಅಂತೇಳಿ. ಪರಪ್ಪನ ಅಗ್ರಹಾರದಲ್ಲಿ 2 JDS, 1 ಕಾಂಗ್ರೆಸ್ಸು. BJPನೂ ಹೋಗಿಲ್ಲ, ಈ ಹಿಂದೆ ಹೋಗಿತ್ತು. ಬಟ್ ನಾಗೇಂದ್ರ BJP, ಗೊತ್ತಿಲ್ಲ BJPಯವರು ಕೂಡ ಹೋಗ್ತಾರಾ ಇಲ್ವೋ ಅಂತೇಳಿ, ನೋಡೋಣ ಏನಾಗತ್ತೆ ಅಂತೇಳಿ. ಓಕೆ, ಈಗ ನೇರವಾಗಿ ಕಾರವಾರದ ಶಿರೂರು ಬಳಿ ಹೋಗೋಣ. ಭಾಳ ಮುಖ್ಯವಾಗಿ ವೀಕ್ಷಕರೇ, ಕಾರವಾರದ ಶಿರೂರು ಬಳಿ 4 ಜನ ನಾಪತ್ತೆಯಾಗಿದ್ದಾರೆ. ಯಾರೆಲ್ಲ? ಲೋಕೇಶ್ ಗೋಕರ್ಣದವರು, ಜಗನ್ನಾಥ್ ಶಿರೂರವರು, ಸಣ್ಣಕ್ಕ ಅವರು ಕೂಡ ಗ್ರಾಮಸ್ಥರು. ಇದರ ಜೊತೆಗೆ ಕೇರಳದ ಅರ್ಜುನ. ವಿಷಯ ಏನಪ್ಪ ಅಂತಂದರೆ, ಅರ್ಜುನ ಸಿಕ್ಕಾಕೊಂಡಿದ್ದಾನೆ, ನೀವೇನು ಮಾಡ್ತಾ ಇಲ್ಲ, ಅದು ಸೈನ್ಯ ಬೇಕು, ಮತ್ತೊಂದು ಬೇಕು, ನಾವು ತೆಗಿತೀವಿ, ನೀವು ಜನ ಕಡಿಮೆ ಮಾಡಿದ್ದೀರಿ ಅಂತೇಳಿ ಕೇರಳ ಒಂದು ರಂಪಾಟ ಮಾಡ್ತು. ನಾವು ಕೂಡ ಅಂದ್ಕೊಬಿಟ್ಟು ಏನಪ್ಪ ತಪ್ಪಾಗಿದೆಯೇನೋ ಅಂತೇಳಿ, ಸೈನ್ಯ ಕರೆಸಿ ಮತ್ತೊಂದು ಕರೆಸಿ ನೀವೇನು ಮಾಡ್ತಾ ಇದ್ದೀರೋ, ನಾವು ಅದು ಮಾಡಿದ್ದೀವಿ, ನಾವು ಇದು ಮಾಡಿದ್ದೀವಿ. ಈಗ ಮಣ್ಣಂಗಟ್ಟಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾರಿ ಟು ಸೇ ದಿಸ್. ಮಣ್ಣಿನ ಅಡಿಯಲ್ಲಿ ಲಾರಿ ಇಲ್ಲ, ಆಮೇಲೆ ಯಾರ್ದು ಅರ್ಜುನನ ಪತ್ತೆ ಇಲ್ಲ ಅಂಥೇಳಿ ಸ್ವತಃ ಸೈನ್ಯ ಹೇಳಿದೆ. ಅರ್ಜುನ ಸಿಗಬೇಕು, ಉಳಿದ 4 ಸಿಗಬೇಕು, ಎಲ್ಲರೂ ಸಿಗಬೇಕು. ಹಾಗಂತ ಕರ್ನಾಟಕ ಕೇರಳದವರು ಅನ್ನೋ ಕಾರಣಕ್ಕಾಗಿ ತಾತ್ಸಾರ ಮಾಡ್ತು ಅಂತ ಬೇಡ. ನಮ್ಮವರು ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಮ್ಮವರು ನಿಮ್ಮವರು ಅಂತಲ್ಲ, ಈ ಸಂದರ್ಭದಲ್ಲಿ ನಾವೆಲ್ಲ ಭಾರತೀಯರು. ಆದರೆ ಯಾವುದೇ ರೀತಿಯಲ್ಲಿ ನೋಡಿ, ಆ ಮಣ್ಣಿದೆಯಲ್ಲ ಮೇಲ್ಗಡೆಯಿಂದ ಬಂದು ಬಿದ್ದಿರುವಂಥದ್ದು. ರೆಸ್ಕ್ಯೂ ಆಪರೇಷನ್ ಆಗ್ತಾ ಇದೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಅರ್ಜುನ್ ಮಣ್ಣಿನ ಕೆಳಗೆ ಲಾರಿ ಇಲ್ಲ ಆತನದ್ದು ಅನ್ನೋದು ಸೈನ್ಯ ಹೇಳಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಮೊಬೈಲ್ನಲ್ಲಿ ಪತಿ ಫೋಟೋ ನೋಡುತ್ತಾ ಕಣ್ಣೀರು ಹಾಕುತ್ತಿರುವ ಪತ್ನಿ, ದಿಕ್ಕು ತೋಚದೆ ಕುಳಿತಿರುವ ಕುಟುಂಬ, ಅಪ್ಪ ಇವತ್ತು ಅಥವಾ ನಾಳೆ ಬರಬಹುದು ಅಂತ ದಾರಿ ಕಾಯುತ್ತಿರುವ ಮಕ್ಕಳು, ಬಿರುಕು ಬಿಟ್ಟ ಮನೆಯಲ್ಲೇ ದಿನ ದೂಡುತ್ತಿರುವ ಜಗನ್ನಾಥ ಕುಟುಂಬ. ಶಿರೂರಿನಲ್ಲಿ ಗುಡ್ಡ ಗಂಡಾಂತರದ ನೋವಿನ ಕತೆ. ಕೇರಳದ ಅರ್ಜುನ ಅಲ್ಲದೆ ಕನ್ನಡಿಗರು ನಾಪತ್ತೆ. ನಮ್ಮವರನ್ನ ಹುಡುಕಿ ಕೊಡಿ ಅಂತ ಕಣ್ಣೀರು. ಕಾರವಾರದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದ ಅವಶೇಷಗಳ ಅಡಿ ಸಾಲು ಸಾಲು ನೋವಿನ ಕತೆಗಳೇ ಇವೆ. ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಮಾತ್ರ ಅಲ್ಲ, ನಮ್ಮವರೂ ನಾಪತ್ತೆಯಾಗಿದ್ದಾರೆ. ಸ್ಥಳೀಯರಾದ ಲೋಕೇಶ್, ಜಗನ್ನಾಥ್, ಸಣ್ಣುಗೌಡ ಎಂಬುವರ ಸುಳಿವು ಇಂದಿಗೂ ಸಿಕ್ಕಿಲ್ಲ. ಮನೆ ಯಜಮಾನರು ಪತ್ತೆ ಆಗದೆ ಕುಟುಂಬಸ್ಥರು ಕಣ್ಣೀರು ಕೋಡಿ ಹರಿಸುತ್ತಿದ್ದಾರೆ. ನನ್ನ ಜೊತೆ ತುಂಬ ಹೊತ್ತು ಮಾತಾಡ್ತಾ ಇದ್ರು. ಊಟ ನನ್ನ ಹತ್ರನೇ ಊಟ ಎಲ್ಲ ಬಡಿಸ್ಕೊಡು ಅಂತೆಲ್ಲ ಹೇಳಿದ್ರು. ನಾನು ಯಾವಾಗೂ ಅಪ್ಪಗೆ ನಾನೇ ಬಡಿಸ್ಕೊಡ್ತಿದ್ದೆ, ಯಾವಾಗೂ ನಂಗೆ ಕೊಡೆ ಬಡಿಸ್ಕೊಡು ಅಂತ ಹೇಳ್ತಿದ್ದೆ. ನಮ್ಮ ಅಪ್ಪನ ಹುಡುಕೊಡಿ ಅಷ್ಟೇ ನಮಗೆ, ಮತ್ತೇನಿಲ್ಲ. ಅವ್ರು ಅನ್ಕೊಂಡು ಏನಾದರೂ ಒಂದು ಸಿಕ್ಕರು ಸಾಕು ಅವ್ರು. ಜಗನ್ನಾಥ್ ಕುಟುಂಬದ ಕಣ್ಣೀರ ಕತೆ ಒಂದೆಡೆಯಾದರೆ, ಸಣ್ಣುಗೌಡ ಫ್ಯಾಮಿಲಿ ನೋವು ಮತ್ತೊಂದೆಡೆ. ಸಣ್ಣುಗೌಡ ಎಲ್ಲಿದ್ದಾರೆ ಅನ್ನೋ ಸಣ್ಣ ಕುರುಹು ಕೂಡ ಪತ್ತೆ ಆಗಿಲ್ಲ. ಕಳೆದ 7 ದಿನಗಳ ಹಿಂದೆ ನಾಪತ್ತೆ ಆಗಿರುವ ಸಣ್ಣುಗೌಡ ಪತ್ತೆಗೆ